ಪ್ರೇಮ್ ಲೋಕ ಅಂದ ತಕ್ಷಣ ನಿಮ್ಗೊಂದು ವಿಷಯ ಹೇಳಲೇಬೇಕು ರೀ. ಮಡ್ರಾಸಲ್ಲಿ ಪ್ರೊಜೆಕ್ಷನ್ನು ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗ ಪಿಕ್ಚರ್ ಮುಗಿದ ತಕ್ಷಣ ನಮ್ಮ ಅಪ್ಪ ಬಂದು ತಪ್ಕೊಂಬಿಟ್ರು ನಾನು. ಇವತ್ತಿಗೂ ಆ ಕ್ಷಣ ಮರೆಯೋಕ್ಕಾಗೋದಿಲ್ಲ. ಆಮೇಲೆ ಶುರು ಆಯಿತು ಪ್ರೊಜೆಕ್ಷನ್ಸ್. ನಮ್ಮ ಫಾದರ್ಗೆ ತನ್ನ ಮಗ ಮಾಡಿರೋ ಪಿಕ್ಚರ್ನ ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಆಸೆ. ಇಲ್ಲಿ ಕೆಲವು ಆಗಿನ ಕಾಲದಲ್ಲಿ ಒಳ್ಳೊಳ್ಳೆ ಡೈರೆಕ್ಟರ್ಸು ಏನೇನು ಹೇಳಿರ್ಬೋದು ಈ ಸಿನಿಮಾ ಬಗ್ಗೆ ಅಂತ ಹೇಳ್ತೀನಿ. ಹೆಸರುಗಳು ಬೇಡ, ಕೆಲವರು ಇದ್ದಾರೆ ಕೆಲವರು ಇಲ್ಲ ಪಾಪ ಅಲ್ವಾ. ಆದರೆ ನಿಮಗೆ ಗೊತ್ತಾಗುತ್ತೆ ಏನು ರಿಪೋರ್ಟ್ಸ್ ಕೊಡ್ಬೋದು ಕೆಲವು ಸಿನಿಮಾಗಳಿಗೆ, ಏನು ಹೇಳ್ತಾರೆ ಅನ್ನೋದು. ಒಬ್ಬರು ಬಂದು ಸಿನಿಮಾ ನೋಡ್ತಾರೆ, ನಿಮ್ಮ ಅಪ್ಪನ ದುಡ್ಡು ಇದೆಯಲ್ಲಪ್ಪ, ಚೆನ್ನಾಗಿ ಖರ್ಚು ಮಾಡಿದ್ಯಾ, ಅದಕ್ಕೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದರು. ಇನ್ನೊಬ್ಬರು ಬಂದರು, ಎಲ್ಲ ಕ್ಯಾಮ್ರಾಮ್ಯಾನು ಡ್ಯಾನ್ಸ್ ಮಾಸ್ಟ್ರು ಫೈಟ್ ಮಾಸ್ಟ್ರು ಸೇರ್ಕೊಂಡು ಸಿನಿಮಾ ಮಾಡಿದ್ದಾರೆ, ನೀನು ಜೊತೆಯಲ್ಲಿದ್ದಿದ್ಯಾ, ಚೆನ್ನಾಗಿ ಮಾಡಿದ್ಯಾ ಸಿನಿಮಾ. ಈ ಥರ ಒಬ್ರಿಗೊಬ್ರು ರಿಪೋರ್ಟ್ಸ್ ಕೊಡ್ತಾ ಹೋಗ್ತಿದ್ರು. ಆಮೇಲೆ ಎಷ್ಟೋ ಜನ ಇವನೇನು ಡೈರೆಕ್ಷನ್ ಮಾಡಿರ್ಬೋದು ಈ ಸಿನಿಮಾ, ಇವನೇನೋ ಮಾಡೋಕ್ಕೆ ಸಾಧ್ಯ ಅಲ್ಲ, ಜೊತೆಲಿ ಇವನು ಅಸೋಸಿಯೇಟ್ ಡೈರೆಕ್ಟ್ರು. ಆಗ ಪುಟ್ಟಣ್ಣ ಕಾನಗಾಲ್ ಜೊತೆ ಇದ್ದ ಅಸೋಸಿಯೇಟ್ ಡೈರೆಕ್ಟ್ರ್ ಚಂದ್ರಾಸ್ ಅಂತ ನನ್ನ ಜೊತೆ ಕೆಲಸ ಮಾಡಿದ್ರು. ಸೊ ಎಲ್ಲರೂ ಏನು ಅಂದ್ಕೊಂಬಿಟ್ರು, ಅವ್ರು ಬಂದು ಇವ್ರಿಗೆಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಆಮೇಲೆ ಕ್ಯಾಮ್ರಾಮನ್ ಮಧುಸೂದನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಇವ್ರು ಮಾಡಿದ್ದಾರೆಲ್ಲ, ಇವಂದೇನಿದೆ ಅದರಲ್ಲಿ ಕಾಂಟ್ರಿಬ್ಯೂಷನು ಎಲ್ಲ ಇವರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದರೆ ಇವ್ನು ಸುಮ್ಮನೆ ಜೊತೆಯಲ್ಲಿ ಆ್ಯಕ್ಷನ್ ಹೇಳ್ಕೊಂಡು ಓಡಾಡ್ಬಿಟ್ಟಿದ್ದಾನೆ ಅಂದ್ಕೊಂಡಿದ್ರು. ಆಮೇಲೆ ನಿಮಗೆ ಗೊತ್ತು ನನ್ನ ಆ್ಯಕ್ಷನ್ಸ್ ಏನಾಯಿತು ಅಂತ, ಬೇರೆಯವ್ರ ರಿಯಾಕ್ಷನ್ಸ್ ಏನು ಅಂತ ನಿಮಗೆ ಗೊತ್ತಿರಬೇಕಲ್ವ. ಈಗ ಹಬ್ಬ ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ, ಯಾವಾಗ ಸಿಡ್ಲು ಬಡಿಯುತ್ತೆ ಗೊತ್ತಿಲ್ಲ, ಯಾವಾಗ ಟ್ರಾಫಿಕ್ ಎಷ್ಟೊತ್ತು ಜಾಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಮನೆ ಹೋಗಿ ಸೇರ್ತೀವಿ ಅನ್ನೋದು ಗೊತ್ತಿಲ್ಲ, ಯಾವಾಗ ಪಕ್ಕದಲ್ಲಿರೋ ನಮ್ಮ ಗಾಡಿ ಗುದ್ದು ಬಿಡ್ತಾನೋ ಅನ್ನೋದು ಗೊತ್ತಿಲ್ಲ. ಜೀವನ ಎಷ್ಟು ಕಷ್ಟ ಆಗೋಗಿದೆ ಅಲ್ಲ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲದೇ ಮುಂದಕ್ಕೆ ಸಾಗ್ತಾಯಿದೆ ಈ ಜೀವನ ಅಲ್ವಾ. ಒಂದು ಸರಿ ಯೋಚನೆ ಮಾಡಿ, ನಾವು ಅಂದ್ಕೊಂಡಿದ್ದ ಟೈಮ್ ಮನೆ ಸೇರೋಕ್ಕಾಗತ್ತಾ ಇವತ್ತು? ಖಂಡಿತ ಇಲ್ಲ. ಆದರೆ ಎಲ್ಲೋದ್ರೂ ನಾವು ಹೇಳೋದು ಒಂದೇ, ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಅಂತ. ಟ್ರಾಫಿಕ್ ಜಾಮ್ ಬಿಡ್ರಿ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ನಿಮ್ಮ ಮನಸ್ಸುಗಳು ಎಷ್ಟು ಜಾಮ್ ಆಗಿದೆ ಅಂತ ಒಂದು ಸಲ ಯೋಚನೆ ಮಾಡಿ ನೋಡಿ. ಪೂರ್ತಿ ಜಾಮ್ ಆಗಿದೆ. ಅದಕ್ಕಿಂತ ಜಾಸ್ತಿ ಈ ಟ್ರಾಫಿಕ್ ಜಾಮಲ್ಲಿ ಗಾಡಿ ಓಡಿಸ್ತಾ ಇರ್ಬೇಕಾರೆ ಟೈಮ್ ಮೇಲೆ ಕಳಿಯೋದು. ನನ್ನ ಶೋ ಕೇಳ್ತಿರ್ತೀರ, ಕೆಲವು ಜನ ಕೇಳ್ಬೋದು, ಕೆಲವು ಜನ ಕೇಳ್ದಿರ್ಬೋದು, ಅದನ್ನು ಬಿಡಿ. ಆದರೆ ನೀವು ಆ ಸಮಯ ಅಷ್ಟಕ್ಕೆ ಮಾತ್ರ ಬಳಸ್ಕೋತೀರಾ? ಇಲ್ಲ, ಆ ಸಮಯ ಉಪಯೋಗ ಆಗೋದು ಹೇಗೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಅಲ್ವಾ. ನೋಡಿ, ಈ ಲೈನ್ ಹೇಳಿದ ತಕ್ಷಣ ನನ್ನ ಪಕ್ಕದಲ್ಲಿರೋರೆಲ್ಲ ನೀವು ಟ್ರಾಫಿಕ್ ಜಾಮಲ್ಲಿ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಾನೇನು ಮಾಡ್ತೀನಿ? ನಾನು ಸಮಯನ ವೇಸ್ಟ್ ಮಾಡೋದಿಲ್ಲ ರೀ. ಆ್ಯಕ್ಚುಲಾಗಿ ನಿಜ ಹೇಳಬೇಕು ಅಂದರೆ ನನ್ನ ಲವ್ ಮಾಡೋರು ಈಗ ಜಾಸ್ತಿ. ಆಗ ನಾನು ಯಾರಿಗೂ ಫೀಸಬಲ್ ಇರಲಿಲ್ಲ, ಯಾರ ಕೈಗೂ ಸಿಗ್ತಾ ಇರಲಿಲ್ವಲ್ಲ. ಅಂದರೆ ನಾನು ಬರೋ ಟೈಮಲ್ಲಿ ಮೊಬೈಲ್ಸ್ ಇರಲಿಲ್ಲ, ಈಗ ಮೊಬೈಲ್ಸು ಅಲ್ವಾ. ನೋಡಿ, ಸಮಯ ವೇಸ್ಟ್ ಮಾಡದೆ ಲವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾರು ಲವರ್ಸ್ ಅನ್ಕೋತೀರಾ? ನನ್ನ ಮಗಳು ಫೋನ್ ಮಾಡ್ತಾಳೆ, ನನ್ನ ಹೆಂಡತಿ ಫೋನ್ ಮಾಡ್ತಾಳೆ, ಆಮೇಲೆ ಇನ್ನೂ ಕೆಲವು ಜನ ಫೋನ್ ಮಾಡ್ತಾರೆ ಪ್ರೀತಿಯಿಂದ ಮಾತಾಡೋದಕ್ಕೆ. ಎಲ್ಲರ ಥರ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಮನಸ್ಸುಗಳ್ನ ತಿಳಿಯಾಗಿ ಇಟ್ಕೊಂಡು ಟ್ರಾಫಿಕ್ನ ಮರೆತು ಆ ಹಾರ್ನ್ ಸೌಂಡು ಕೇಳಲ್ಲ, ಏನೂ ಕೇಳಲ್ಲ, ಇವ್ರ ಮಾತುಗಳು ಕಿವಿಯಲ್ಲಿ ಕೇಳಿಸ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಟ್ರಾಫಿಕ್ ಜಾಮ್ ಗೊತ್ತೇ ಆಗೋದಿಲ್ಲ ನನಗೆ. ಆಮೇಲೆ ಟ್ರಾಫಿಕಲ್ಲಿ ಹೋಗ್ತಾ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತಾರೆ. ನಾನು ನೋಡಿದ್ರೆ ತುಂಬ ಜನ ಹಾಕೋದೇ ಇಲ್ಲ. ದಯವಿಟ್ಟು ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಕೊಳ್ರಿ, ಆಗಲೇ ನಿಮ್ಮ ಸೀಟು ಭದ್ರವಾಗಿರುತ್ತೆ. ಆಮೇಲೆ ಕಾರಲ್ಲಿ ಹೋಗ್ತಾ ಇನ್ನೊಂದು ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲರೂ. ಡ್ರೈವಿಂಗ್ ಸೀಟಲ್ಲಿ ಇರೋರಲ್ಲ, ಹಿಂದೆ ಇರೋರು. ಏನು ಅಭ್ಯಾಸ ಹೇಳಿ? ಮೊಬೈಲ್ ತೊಗೊಂಡು ನಿಮ್ಮ ಮನೆಯಲ್ಲಿ, ಅಂದರೆ ನಿಮ್ಮ ಹೆಂಡ್ತಿಗೆ, ಇಲ್ಲಾಂದರೆ ನಿಮ್ಮ ತಾಯಿಗೆ, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡಿಗೆ ಫೋನ್ ಮಾತಾಡಿಕೊಂಡು ಇವತ್ತೆಲ್ಲ ಏನು ಮಾಡಿದ್ರೆ ಅಂತ ಮಾತಾಡ್ಕೊಂಡು ಹೋಗಿ. ಅವ್ರಿಗೂ ಖುಷಿಯಾಗುತ್ತೆ ಮನೇಲಿರೋರು. ಅವ್ರು ಅಡುಗೆ ಮಾಡ್ತಾ ಇರಲಿ, ಮಾತಾಡ್ತಾರೆ ನಿಮ್ಮ ಜೊತೆ. ಮಧ್ಯ ಬಿಗ್ FM 92.7 ಅದನ್ನು ಕೇಳೋದನ್ನ ಮರಿಬೇಡಿ. ತುಂಬ ಜನ ಈ ಬರ್ತ್ಡೇಗೆ ಅಪೂರ್ವ ಬರುತ್ತೆ ಅಂದ್ಕೊಂಡಿದ್ರು. ನಿಮಗಿಂತ ನನಗೆ ಆಸೆ ಇರಲ್ವಾ? ಯೋಚನೆ ಮಾಡಿ ನೋಡಿ ಅಲ್ವಾ. ಅಪೂರ್ವ ಅಂದರೆ ಹೇಗಿರಬೇಕು ಸಿನಿಮಾ, ಅದು ನಿಮ್ಗೆ ನೋಡೋಕ್ಕೂ ಅಪೂರ್ವವಾಗಿರಬೇಕಲ್ವಾ. ಸೊ ನನಗೆ ಎಷ್ಟು ಆಸೆ ಇರಬೇಕು, ನಾನು ಅದರೊಳಗೆ ಎಷ್ಟು ಕಷ್ಟಪಡ್ತಿರ್ಬೇಕು, ಪ್ರಯತ್ನ ಪಡ್ತಿರ್ಬೇಕಲ್ವ. ಹತ್ತಾದ್ರೆ 10 ನಿಮಿಷದ ಕಥೆನ, ಬಿಗಿನಿಂಗ್ 10 ನಿಮಿಷನ ಹತ್ತಾದ್ರೆ ಒಂದು 15 ವರ್ಷನ್ ರೆಡಿ ಮಾಡಿದ್ದೀನಿ. 15 ಸರಿ ಅದಕ್ಕೆ ರೀರೆಕಾರ್ಡಿಂಗ್ ಮಾಡಿದ್ದೀನಿ, 15 ಸರಿ ಅದನ್ನು ಹಾಕ್ಕೊಂಡು ನೋಡಿದ್ದೀನಿ. ಕೊನೆಗೆ ಈ ಬರ್ತ್ಡೇಗೆ ಕರೆಕ್ಟಾಗಿ ಒಂದು 10 ನಿಮಿಷದ ಕಥೆನ ಒಂದು ರೆಡಿ ಮಾಡಿ ಸಭಾಷ್ಗಿರಿ ಅಂತ ನನಗೆ ಅನಿಸಿದ ಮೇಲೆ ಈಗ ಸಿನಿಮಾ ಮುಂದಕ್ಕೆ ಫಾಸ್ಟಾಗಿ ಹೊರಡುತ್ತೆ. ಅದು ಕೊಡೋ ಎಕ್ಸ್ಪೀರಿಯೆನ್ಸು
ಖಂಡಿತ ನಮ್ಗೆ ಯಾವ ಸಿನಿಮಾನ ಇದಕ್ಕೆ ಮುಂದೆ ಕೊಟ್ಟಿರಲ್ಲ ಅನ್ನೋದನ್ನು 100% ಹೇಳ್ತೀನಿ. ಪ್ರೇಮ್ ಲೋಕ ಎಷ್ಟು ಖುಷಿ ಕೊಡ್ತೋ ಅಪೂರ್ವನು ಅಷ್ಟೇ ಖುಷಿ ಕೊಡುತ್ತೆ. ಬಟ್ ಪ್ರೇಮ್ ಲೋಕ ಥರ ಇದು ಹಾಡಿರುತ್ತೆ ಅಂತ ಅನ್ಕೊಂಬಿಡಿ, ಅದನ್ನೊಂದು ಹಾಡಿರುತ್ತೆ ಅಂತ ಅನ್ಕೊಂಬಿಡಿ, ಅದೇ ಬೇರೆ ಇದೇ ಬೇರೆ. ಬಟ್ ಇದು ಕೂಡ ಪ್ರತಿಯೊಬ್ಬರು ಹೆಮ್ಮೆ ಪಡೋವಂಥ ಸಿನಿಮಾ. ಇದು ನಮ್ಮದು ಸಿನಿಮಾ, ನಮ್ಮ ಕನ್ನಡದಲ್ಲಿ ನಡೆದಿದೆ ಅಂತ ನೀವು ಖುಷಿ ಪಡ್ತೀರ. ಈ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಮಾತಾಡೋಣ ಬನ್ನಿ. ಗಂಡ ಆಫೀಸಿಂದ ಮನೆಗೆ ಲೇಟಾಗಿ ಬಂದರೆ ಹೆಂಡತಿ ಬೇಜಾರು ಮಾಡ್ಕೋತಾಳೆ ಅಲ್ವಾ? ಅದೇ ಥರ ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ಹೆಂಡ್ತಿ ಅಲಂಕಾರ ಮಾಡ್ಕೊಂಡು ಲೇಟಾಗಿ ಬಂದರೆ ಗಂಡ ಬೇಜಾರು ಮಾಡ್ಕೋತಾನೆ. ನೋಡಿ, ಟಿಟ್ ಫಾರ್ ಟ್ಯಾಟ್ ಆಯ್ತಲ್ವಾ? ನನಗೆ ಇನ್ನೊಂದು ಅರ್ಥನೇ ಆಗಿಲ್ಲ ರೀ. ಏನು ಅಂದರೆ, ಹೊರಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಮೇಕಪ್ ಹಾಕ್ಕೊಳ್ಳೋದೇನು, ಡ್ರೆಸ್ ಮಾಡ್ಕೊಳ್ಳೋದೇನು, ಅಂದವಾಗಿ ಹೊರಡಬೇಕು ಅಂತ ಎಷ್ಟು ಫಾಸ್ಟಾಗಿ ರೆಡಿಯಾಗಿ ಲೇಟ್ ಮಾಡಿಕೊಂಡು ಕನ್ನಡಿ ಮುಂದೆನೇ ಅರ್ಧ ಗಂಟೆ ಇರ್ತಾರೆ ಅಲ್ವಾ? ಯಾಕದು? ಹೊರಗೆ ಹೋಗ್ಬೇಕಾದ್ರೆ ಮಾತ್ರ ಅಂದವಾಗಿರ್ಬೇಕಾ? ಮನೇಲಿ ನಿಮ್ಮ ಗಂಡನಿಗೋಸ್ಕರ ಅಂದವಾಗಿರೋದು ಬೇಡವಾ? ಏನದು? ಹೊರಗೆ ನಮ್ಮನ್ನು ಯಾರೇ ನೋಡಬೇಕು? ಮನೇಲಿರೋರು ನಮ್ಮನ್ನು ನೋಡಿದ್ರೆ ಸಾಕು ಅಲ್ವಾ? ಸೊ ಮೇಕಪ್ಪು ಮನೇಲಿರ್ಬೇಕಾದ್ರೆ ಹಾಕ್ಕೊಳ್ಳಿ, ಆಚೆ ಇರೋರಿಗೋಸ್ಕರ ಮೇಕಪ್ ಹಾಕ್ಕೊಳ್ಳೋದೇನು ಬೇಕಾಗಲ್ಲ. ಆವಾಗ ಕೆಲಸ ಮಾಡ್ಕೊಂಡು ಮನೆಗೆ ಬರೋನು ಹೆಂಡ್ತಿ ಮೇಕಪ್ಪಲ್ಲಿ ನೋಡಿದ್ರೆ ಖಂಡಿತ ಪ್ರೇಮ್ ಲೋಕ ಡ್ಯೂಯೆಟ್ ಸಾಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಮನೇಲಿ ಒಂದು ಪ್ರೇಮ್ ಲೋಕ ಸೃಷ್ಟಿ ಮಾಡ್ಕೋಬೋದಲ್ವ? ಇಲ್ಲರ ಅವನು ಈಜಿ ಏನಕ್ಕಪ್ಪ ನನ್ನ ಹೆಂಡ್ತಿ ಹೊರಗೆ ಹೋಗ್ಬೇಕಾದ್ರೆ ಮೇಕಪ್ ಹಾಕ್ಕೊಂಡು ಅನ್ಕೋತಾನೆ. ಚೆನ್ನಾಗಿರ್ಬೇಕು, ಇಲ್ಲ ಅಂತಲ್ಲ, ನೀವು ಹಾಗೆ ಅಂದವಾಗಿದ್ದೀರ್ರಿ. ಅಂದ ಅನ್ನೋದು ಮೇಕಪ್ಪಲ್ಲಿಲ್ಲ, ನಿಮ್ಮ ನಡತೆಯಲ್ಲಿ, ನಿಮ್ಮ ನಗುವಲ್ಲಿ, ನೀವಿರೋ ರೀತಿಯಲ್ಲಿ, ನಿಮ್ಮಲ್ಲಿರೋ ನೀತಿಯಲ್ಲಿದೆ. ಏನೋ ಹೇಳ್ತಾ ಇರ್ತೀನಿ, ಕೇಳ್ತಾ ಹೋಗ್ರಿ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM. ನನ್ನ ಹೆಸರು ಲಲಿತಾ, ನಾನು ಗೃಹಿಣಿ. ನಾನು ನಿಮ್ಮ ಫ್ಯಾನ್. ನಾನು ಒಂದ್ ದಿವಸ ಮಿಸ್ ಮಾಡ್ಕೊಳಲ್ಲ ನಾವು ನಿಮ್ಮನ್ನ. ನಮ್ಮ ತಮ್ಮನ ತರನೇ ಇದ್ದಾಗೆ ನಮ್ಮ ಮನ್ಸಿಗೆ ನಮ್ಗೆ. ರವಿ ಸರ್ ತುಂಬಾ ಫಿಲಮ್ ನಲ್ಲಿ ಹೀರೋ ಆಗಿ ಮಾಡಿದಿರಿ. ನಿಮ್ಮ ಪ್ರಕಾರ ನಿಜವಾದ ಹೀರೋ ಯಾರು? ನಮಸ್ಕಾರ ಅಕ್ಕ. ನಾನು ಅಕ್ಕ ಅಂತ ಕರೆಯೋದು ತುಂಬ ಕೆಲವೇ ಜನನ್ನ, ಬಹುಶಃ ಇವತ್ತೇ ನಿಮ್ಮನ್ನು ಕರೀತಿರೋದು. ನಾನು ನನ್ನ ಹೆಂಡತಿ ತಾಯಿನ ಯಾವತ್ತೂ ಅತ್ತೆ ಅಂತ ಕರೀತಿರಲಿಲ್ಲ, ನಾನು ಅಕ್ಕ ಅಂತಲೇ ಕರೀತಾ ಇದ್ದಿದ್ದು. ಇನ್ನು ನನ್ನ ಅಕ್ಕನ್ನು ಹೆಸರಿಟ್ಟೆ ಕರೀತಿದ್ದೆ ನಾನು. ಬಹುಶಃ ಅದಾದಮೇಲೆ ನಿಮ್ಮನ್ನೇ ಕರೀತಾ ಇರೋದು. ಇನ್ನು ಹೀರೋ ಯಾರು ಅಂದರೆ ನನಗೆ ಖಂಡಿತ ನಮ್ಮ ಅಪ್ಪನೇ ಹೀರೋ. ಯಾಕೆಂದರೆ ಅವರು ಬೆಳೆದಿದ್ದ ರೀತಿ, ನನ್ನ ಬೆಳೆಸಿದ ರೀತಿ, ಆ ಥರ ಒಬ್ಬ ಹೀರೋ ಸಾಧ್ಯನೇ ಇಲ್ಲ. ಇನ್ನು ನೆಕ್ಸ್ಟ್ ನಮ್ಮೊಳಗಿರೋನು ಅಂದರೆ ನನ್ನೊಳಗಿರೋನು, ನನಗೆ ಆವಾಗ ತಿದ್ದುಕೊಂಡು ನನಗೆ ಬುದ್ಧಿ ಹೇಳ್ತಾ ಬರೋನು, ಅವನು ಇನ್ನೊಬ್ಬ ಹೀರೋ ನನಗೆ. ಇವರಿಬ್ಬರೇ ನನಗೆ ಹೀರೋ. ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜನ ಬಂದು, ಏನು ಸರ್ ನೀವೆಲ್ಲ ರೇಡಿಯೋಗೆ ಬಂದುಬಿಟ್ರಿ, RJಗೆ ಬಂದುಬಿಟ್ರಿ, ಅದೆಲ್ಲ ಬಂದುಬಿಟ್ರಿ ಅಂತ ತುಂಬ ಏನೋ ನನ್ನ ಮೇಲೆ ಪ್ರೀತಿ ಇರೋ ಥರ ಆ ಥರ ಪ್ರಶ್ನೆಗಳೆಲ್ಲ ಕೇಳೋಕ್ಕೆ ಶುರು ಮಾಡಿದ್ದಾರೆ. ನೀವು ಹೇಳಿ, ಮಾಡಬೇಕಾ ಬೇಡವಾ ಅಂತ. ನಿಮ್ಗೆ ಯಾವತ್ತು ಬೇಜಾರಾಗುತ್ತೋ ಯಾವತ್ತು ಬಿಟ್ಬಿಡೋಣ ಅಲ್ವಾ? ಯಾವುದಕ್ಕೂ ನಾನು 92.7 ಬಿಗ್ FM ಬಂದಿರೋದು, ಈ ಪ್ರೋಗ್ರಾಮ್ ಮಾಡ್ತಿರೋದು ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಹಂಚ್ಕೊಳ್ಳಿ ಬೇಗ. ಆಮೇಲೆ ಈ ಶೋ ಕೇಳೋರೆಲ್ಲ ಇನ್ನೊಂದು ಕಂಪ್ಲೇಂಟ್ ಮಾಡಿದ್ದಾರೆ, ಮಧ್ಯ ಹಾಡುಗಳು ಹಾಕ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಆಗ್ತಾರೆ ಅಂತ ಅಲ್ವಾ? ಅದು ನಿಜಾನೇ. ಬಟ್ ಏನು ಮಾಡೋದು, ಅದು ಹಾಕಿದ್ರೆ ಅವ್ರಿಗೆ ದುಡ್ಡು ಬರೋದು, ಆ ದುಡ್ಡು ತಂದು ನನಗೆ ಕೊಡೋದು. ಸೊ ನನಗೆ ದುಡ್ಡು ಕೊಡ್ಬೇಕಾದ್ರೆ ಅವ್ರು ಅದರಿಂದನೇ ಬರೋದು. ಸೊ ಹಾಕ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲೊಂದು ನಿಮಗೊಂದು ಪರ್ಸ್ನಲ್ ವಿಷಯ ಹೇಳ್ತೀನಿ ಕೇಳಿ. ದುಡ್ಡು ಯಾರ ಹತ್ರ ಇದೆ ಅಂತ ಯೋಚನೆ ಮಾಡಿ ನೋಡಿ, ಪ್ರಾಬ್ಲಮ್ಸ್ ಯಾರ ಹತ್ರ ಇದೆ ಅಂತ ಯೋಚನೆ ಮಾಡಿ ನೋಡಿ, ಸರಿಯಾಗಿ ಯೋಚನೆ ಮಾಡಿ. ದುಡ್ಡು 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 ಬೇಕು ಅನ್ನೋರ ಹತ್ರನೇ ದುಡ್ಡು ಹೋಗಿ ಸೇರ್ಕೋತಾ ಇರುತ್ತೆ. ಪ್ರಾಬ್ಲಮ್ಸ್ ಅನ್ನೋರ ಹತ್ರ ಪ್ರಾಬ್ಲಮ್ಸ್ ಸೇರ್ಕೋತಾನೆ ಇರುತ್ತೆ. ಅದಕ್ಕೆ ಪ್ರಾಬ್ಲಮ್ಸ್ನ ಹೇಳ್ಬೇಡಿ, ಶೇರ್ ಮಾಡ್ಕೋಬೇಡಿ. ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ಕೋಬೇಡಿ. ನಿಮಗೆ ದುಡ್ಡು ಬೇಕು ಅಂದರೆ ದುಡ್ಡನ್ನ ಕೇಳಿ. ಈ ಪ್ರಪಂಚದಲ್ಲಿ ಎಲ್ರಿಗೂ ಇದೆ, ನೀವೇನು ಕೇಳ್ತಿರೋ ಅದು ನಿಮ್ಮನ್ನು ಹುಡ್ಕೊಂಬರ್ಬೇಕು. ಸಮಯ ಅದಕ್ಕಾಗತ್ತೆ ಅಷ್ಟೇ. ಬಟ್ ನಾವು ಸಮಸ್ಯೆ ಅಂತ ಕೂತ್ರೆ ನಿಮ್ಮ ಮುಂದೆ ಸಮಸ್ಯೆ ಇಟ್ಕೊಂಡ್ಮೇಲೆ ನಿಮ್ಮ ಗುರಿಯಲ್ಲಿ ತಲುಪ್ತೀರ. ನೀವು ದುಡ್ಡಿಲಿಂದ ಹುಡ್ಕೊಂಬರ್ಬೇಕು, ನಿಮ್ಮನ್ನು ಬರೋದಿಲ್ಲ. ಆದರೆ ದುಡ್ಡೇ ಸಮಸ್ಯೆ ಬಗೆಹರಿಸ್ತಂತ ಅನ್ಕೋಬೇಡಿ. ನಿಮಗೆ ಏನು ಬೇಕೋ ಅದನ್ನು ನೀವು ಪ್ರಪಂಚನ ಕೇಳಬೇಕು, ನೀವು ಮನಸ್ಸಲ್ಲಿ ಕೇಳ್ಕೊಬೇಕು, ನೀವು ಅದಕ್ಕೆ ಗುರಿ ಹಾಕಬೇಕು. ಒಂದು ಸರಿ ತಿರುಗಿಸಿ ನೋಡಿ, ರಾಜಕೀಯದವ್ರನ್ನ ನೋಡಿ, ದುಡ್ಡು ಎಲ್ಲಿದೆ ಇವತ್ತು? ಅಲ್ಲೇ ಇದೆ ಅಲ್ವಾ? ಅಂದರೆ ಏನಕ್ಕೆ?
ಯಾಕಂದ್ರೆ ಅವ್ರು ಬಯಸೋದೇ ಅದನ್ನಲ್ವ ಎಷ್ಟೋ ಜನ, ಬರೀ ದುಡ್ಡು ಬೇಕಷ್ಟೇ. ಸೊ ದುಡ್ಡು ಅಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ ಏನಪ್ಪ ದುಡ್ಡು ಯಾವಾಗಲೂ ಇವ್ರುಗಳ ಹತ್ರನೇ ಹೋಗಿ ಸೇರ್ಕೊಳ್ಳುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದಾಗೆ ಅದು, ಯಾಕಂದ್ರೆ ಅವ್ರು ಕೇಳೋದು ದುಡ್ಡನ್ನ ಪ್ರಪಂಚದಲ್ಲಿ, ಬೇರೆ ಏನೂ ಕೇಳೋದಿಲ್ಲ. ಸೊ ನೀವೇನು ಕೇಳ್ತೀರೋ ಪ್ರಪಂಚ ಅದು ನಿಮಗೆ ಕೊಡೋಕ್ಕೆ ರೆಡಿ ಇದೆ. ನೀವು ಕೇಳಲ್ಲ, ನೀವು ಕೇಳೋದೆಲ್ಲ ಅವ್ರನ್ನ ನೋಡ್ತಾ ಕೂತಿರ್ತೀರ, ನಿಮ್ಮ ಗುರಿನ ಮರ್ತು ಬಿಡ್ತೀರ. ನಿಮ್ಮ ಗುರಿಗೆ ನಿಮಗೇನು ಬೇಕು, ನಿಮಗೆ ಸಂತೋಷ ಯಾವುದ್ರಲ್ಲಿದೆ ಅದನ್ನು ಕೇಳಿ, ನಿಮಗೆ ಖಂಡಿತ ಪ್ರಪಂಚ ಕೊಡುತ್ತೆ. ಯೋಚನೆ ಮಾಡಿ ನಾನು ಹೇಳಿದ ಮಾತುಗಳನ್ನ. ಬೆಳಗ್ಗೆ ಎದ್ದು ನಿಮ್ಮ ಪ್ರಾಬ್ಲಮ್ಸ್ನ ಹಂಚ್ಕೋಬೇಡಿ, ಅಲ್ಲಿ ಇಲ್ಲಿ ಕೇಳಬೇಡಿ, ಟಿ ವಿಗಳಲ್ಲಿ ಕೂತ್ಕೊಂಡು ನನಗೆ ಹಿಂಗಾಯಿತು ಹಂಗಾಯ್ತು ಅಂತ ಹೇಳ್ತಾ ಇರಬೇಡಿ. ಅದರಿಂದ ಖಂಡಿತ ನನಗೆ ತಿಳಿದಿರೋ ಹಾಗೆ ಉಪಯೋಗ ಖಂಡಿತ ಆಗೋದಿಲ್ಲ ನಿಮಗೆ, ಅನಿಸುತ್ತಪ್ಪ ನನಗಂತೂ. ಯೋಚನೆ ಮಾಡಿ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM. ನಮಸ್ತೆ ರವಿಚಂದ್ರನ್ ಸರ್, ನನ್ನ ಹೆಸರು ಸಂತೋಷ್ ಅಂತ. ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ಶೋನ ಪ್ರತಿನಿತ್ಯ ಕೇಳ್ತಾ ಇರ್ತೀನಿ. ಎಲ್ಲರೂ ಅವ್ರವ್ರ ಪ್ರಾಬ್ಲಮ್ಸ್, ಅವ್ರ ತೊಂದರೆಗಳನ್ನ ಶೇರ್ ಮಾಡ್ಕೊಳ್ಳಕ್ಕೆ ನಮಗ್ ಕಾಲ್ ಮಾಡ್ತಾರೆ. ಆದ್ರೆ ನಂಗೆ ಆ ತರ ಕೇಳುವಂತ ಪ್ರಶ್ನೆ ಯಾವ್ದು ಇಲ್ಲ. ನಾನು ಆಕ್ಚುಲಿ ಕಾಲ್ ಮಾಡಿರೋದು ನಿಮ್ಗೆ ವಿಶ್ ಮಾಡಕ್ಕೆ ಅಂತ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಕ್ಕೆ. ಇನ್ನಷ್ಟು ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಅಂತಾನೆ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್. ನೋಡಿ, ನಿಮ್ಮ ಹೆಸರಲ್ಲೇ ನಿಮ್ಮ ಅಪ್ಪ ಅಮ್ಮ ಸಂತೋಷ್ ಅಂತ ಇಟ್ಟಿದ್ದಾರೆ, ಅದಕ್ಕೆ ನೀವು ಯಾವಾಗಲೂ ಸಂತೋಷವಾಗಿರ್ತೀರ. ಪ್ರಾಬ್ಲಮ್ ಇದ್ದರೂ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ನೀವು, ಪ್ರಾಬ್ಲಮ್ ಇದ್ದರೂ ಹೇಳಬೇಡಿ ಅಂತಲೇ ನಾನು ಹೇಳ್ತಿರೋದು. ಪ್ರತಿದಿನ ಹೀಗೆ ಸಂತೋಷವಾಗಿ ನಿಮ್ಮ ಜೀವನವನ್ನು ಸಾಗಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM. ರವಿಚಂದ್ರನ್ ಸರ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್ ಅಂತ ಹೇಳಿ ಮಾತಾಡ್ತಾ ಇರೋದು. ನೀವು ರಾಮಾಚಾರಿ ಫಿಲ್ಮ್ ತೆಗೆದಿದ್ದೀರಲ್ಲ, ಅದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ಹಳ್ಳಿ ಹುಡುಗನ ಪಾತ್ರ ನೀವು ಮಾಡಿದಿರಿ, ತುಂಬಾ ಅಂದ್ರೆ ನನಗೆ ಬಹಳ ಇಷ್ಟ ಆಯ್ತು. ಆ ತರ ನೀವು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಈ ಹಳ್ಳಿ ಹುಡುಗನ ತರ ಪಾತ್ರ ನೀವು ಮಾಡಕ್ಕೆ ಸ್ಫೂರ್ತಿಯನ್ನು ನಿಮ್ಗೆ ಅಂದ್ರೆ ಯಾರಾದ್ರೂ ನಿಮ್ಗೆ ಸಜೆಷನ್ ಕೊಟ್ರ ಅಥವಾ ನೀವೇನು ಆಯ್ಕೆ ಮಾಡ್ಕೊಂಡ್ರಾ? ರೀ ಮಲ್ಲಿಕಾರ್ಜುನ್, ಆಗ್ತಾನೆ ಶಾಂತಿ ಕ್ರಾಂತಿಗೆ ಇರೋ ಬರೋ ದುಡ್ಡೆಲ್ಲ ಹಾಕಿ ಕೈಯೆಲ್ಲ ಖಾಲಿ ಆಗಿತ್ತು. ಆಗ ದುಡ್ಡಿರಲಿಲ್ಲ, ಅದಕ್ಕೆ ಪಂಚೆ ಶರ್ಟ್ ಹಾಕೊಂಡು ಹೊರಟ್ಬಿಟ್ಟು ಒಂದು ಸಿನಿಮಾ ಮಾಡೋದಕ್ಕೆ. ನೋಡಿದ್ರಾ ಪಂಚೆ ಶರ್ಟ್ ಹೆಂಗೆ ಕಾಪಾಡ್ತು, ಹೆಂಗೆ ದುಡ್ಡು ವಾಪಸ್ ಕೊಡ್ತು ಅಂತ ಅಷ್ಟೇ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM. ಹಲೋ ರವಿಚಂದ್ರನ್ ಸರ್, ನಾನು ನಿಮ್ ದೊಡ್ಡ ಫ್ಯಾನು. ನನಗೆ ಖುಷಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಲ್ಲ. ನಾನ್ ಸಂಜನಾ ಅಂತ ಬ್ಯಾಂಗ್ಳೂರ್ ಬಾಲಸ್ವಾಡಿಯಿಂದ ಕಾಲ್ ಮಾಡ್ತಾ ಇರೋದು. ಏನಂದ್ರೆ ನಮ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನೂ ನಮ್ಮ ಮಮ್ಮಿ ಹೇಳ್ತಾ ಇದ್ರು, ನಾನು ಹಠ ಮಾಡ್ತಾ ಇದ್ದೆ, ನಾನು ರವಿಚಂದ್ರನ್ ಅವ್ರನ್ನೇ ಮದುವೆ ಮಾಡ್ಕೊಂತೀನಿ ಅಂತ. ನಮ್ಮ ಮಮ್ಮಿ ಹೇಳ್ತಾ ಇದ್ರು, ನೀನ್ ದೊಡ್ಡ ಮಗಸ್ತಿದ್ಗೆ ಅವ್ರಿಗೆ ಇನ್ನೂ ದೊಡ್ಡವ್ರು ಆಗ್ಬಿಟ್ಟಿರ್ತಾರೆ, ಅವ್ರ ಮಗನ್ಗೆ ನೀನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ನಾನು ಅವ್ರ ಮಗ ಮಾಡೋಣ ರವಿಚಂದ್ರನ್ ಅವರೇ ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾನು ತುಂಬಾ ಇಷ್ಟ, ಕ್ರೇಜಿ ಆಗ್ಬಿಟ್ಟಿದ್ದೀನಿ ನಿಮ್ ಬಗ್ಗೆ. ನಾನು ನಿಮ್ಗೆ ಏನ್ ಕ್ವಶನ್ ಕೇಳ್ಬೇಕಂತ ಇದ್ದೀನಿ ಅಂದ್ರೆ, ನನಗೆ ಡಾಗ್ಸ್ ಮತ್ತೆ ನಾಯಿಗಳನ್ನೆಲ್ಲ ಸಾಕ್ಬೇಕಂತ ತುಂಬಾ ಇಷ್ಟ ಇದೆ. ನಂಗೆ ಗೊತ್ತಿರೋ ಹಂಗೆ ನೀವು ಆ ಡಾಗ್ಸ್ ಎಲ್ಲ ಸಾಕ್ತಾ ಇದೀರಂತ ಗೊತ್ತಾಯ್ತು. ಆಕ್ಚುಲಿ ನನಗೆ ತುಂಬಾ ಇಷ್ಟ, ಬಟ್ ನನ್ನ ಹಸ್ಬೆಂಡ್ ಅದೆಲ್ಲ ಇಷ್ಟ ಆಗಲ್ಲ. ಸೊ ನನ್ನ ಹಸ್ಬೆಂಡ್ ಯಾವ ರೀತಿ ಕನ್ವಿನ್ಸ್ ಮಾಡ್ಬೋದು ಅಂತ ಹೇಳ್ತೀರಾ ಸರ್? ಸಂಜನಾ, ನಿಮ್ಮ ಗಂಡನಿಗೆ ಪೆಟ್ಸ್ ಅಂದರೆ ಇಷ್ಟ ಇಲ್ವಾ? ಏನಿಲ್ಲ, ಒಂದು ಕೆಲಸ ಮಾಡಿ, ಅವ್ರನ್ನ ಕೆಲವು ದಿವಸ ನಾಯಿಗೂಡಲ್ಲಿ ಇಟ್ಬಿಟ್ಟು ನಾಯಿಗಳನ್ನೆಲ್ಲ ತೊಗೊಂಡು ಮನೇಲಿ ಇಟ್ಕೊಬೇಡಿ. ನಗು ಬರುತ್ತೆ ಅಲ್ಲ. ಅವ್ರಿಗೆ ನೀವು ಅವ್ರ ಮುಂದೆ ರವಿಚಂದ್ರನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದರೆ ಅವ್ರು ಇನ್ನೇನು ಮಾಡ್ತಾರೆ? ನಿಮ್ಮ ಮೇಲೆ ಇರೋ ಸೆಟ್ಟಿಗೆ ನಿಮ್ಮ ನಾಯಿಗಳ ಮೇಲೆ ತೋರಿಸ್ತಾರೆ ಅಷ್ಟೇ. ಅರ್ಥ ಆಯ್ತಾ? ರವಿಚಂದ್ರ ಮೇಲೆ ಆಸೆ ಇಟ್ಟಿದ್ದೀರಾ, ಪ್ರೀತಿ ಇಟ್ಟಿದ್ದೀರಾ, ಅಭಿಮಾನ ಇಟ್ಟಿದ್ದೀರಾ, ಈಗ ಅಷ್ಟು ನಿಮ್ಮ ಗಂಡನ ಮೇಲೆ ಚೆಲ್ಲಿ ಆಟೋಮೆಟಿಕ್ ನಿಮ್ಮ ನಾಯಿಗಳನ್ನ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM. ನಾನು ಸುಪ್ರಿಯಾ ಅಂತ, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾನೆ. ನನ್ನ ಕ್ವೆಶ್ಚನ್ ಏನು ಅಂದ್ರೆ, ಫಿಲ್ಮ್ಗಳೆಲ್ಲ ಹೀರೋಯಿನ್ ಇಷ್ಟ ಇಲ್ದಿದ್ರು ಕೂಡ ಹೀರೋಯಿನ್ ಬೆನ್ ಹತ್ತಿ ಹೋಗೋದೆಲ್ಲ ಇದ್ದಂತೆ. ನಿಜ ಜೀವನದಲ್ಲೂ ಹಾಗೆ ಹುಡುಗರು ಮಾಡಿದ್ರೆ ಅಂದ್ರೆ ಇನ್ಸ್ಪೈರ್ ಆಗಿ ಆ ಥರ ಕೆಲಸ ಎಲ್ಲ ಮಾಡಿದ್ರೆ ಅವ್ರಿಗೇನು ಹೇಳ್ತೀರಿ ನೀವು? ಹಲೋ ಸುಪ್ರಿಯಾ, ಸಿನಿಮಾ ಇಸ್ ಆಲ್ವೇಸ್ ಸಿನಿಮಾ ಇಸ್ ನಾಟ್ ರಿಯಾಲಿಟಿ. ಅಲ್ಲಿ ನಡೆಯೋದೆಲ್ಲ ಸಿನಿಮ್ಯಾಟಿಕ್. ಅದನ್ನು ಯಾವತ್ತೂ ಜೀವನಕ್ಕೆ ಅಳವಡಿಸ್ಕೊಳಕ್ಕೆ ಹೋಗಬಾರ್ದು. ಕೆಲವು ವಿಷಯಗಳು ಮನಸ್ಸಿಗೆ ಹಾಕ್ಕೋಬೇಕು, ಅದರಲ್ಲಿ ಯಾವುದು ಒಳ್ಳೇದು ಅದನ್ನು ಮಾತ್ರ ಆರಿಸ್ಕೋಬೇಕು. ಸಿನಿಮಾದಲ್ಲಿ ಅವ್ರು ಹಂಗೆ ಮಾಡಿದ್ರು, ನಾವು ಅದನ್ನು ಮಾಡ್ತೀವಿ. ಎಷ್ಟೋ ವಿಷಯ ನಾವು ಗ್ರಾಫಿಕ್ಸಲ್ಲಿ ಮಾಡೋಕ್ಬಿಡ್ತೀವಿ, ಅವೆಲ್ಲ ನಿಜ ಜೀವನದಲ್ಲಿ ಮಾಡೋಕ್ಕಾಗತ್ತೆ? ನಾವು ಮಾಡೋಕ್ಕಾಗೋದಿಲ್ಲ. ಸೊ ಸಿನಿಮಾನ ನೋಡಿ ಮಜಾ ಮಾಡಿ, ಮನಸ್ಸಿಗೆ ಒಳ್ಳೆಯ ವಿಷಯ ಮಾತ್ರ ಎತ್ಕೊಂಡು ಹೋಗಿ. ಅದರಲ್ಲೂ ಈಗಿನ ಕಾಲದಲ್ಲಿ ಕೆಲವು ಸಿನಿಮಾಗಳು ನೋಡಿದ್ರೆ ಚಿಟಿಕೆ ಹೊಡೆದ್ರೆ ಸಾಕು, 100 ಜನ ಫೈಟರ್ಸ್ ಕೆಳಗೆ ಬಿದ್ದು ಹೋಗ್ತಾರೆ. ಹಾಗೆ ಅಂತ ನಾವು ಚಿಟಿಕೆ ಹೊಡೆದ್ರೆ 100 ಜನ ಹುಡುಗಿರು ಬೀಳ್ತಾರಾ? ಸಿನಿಮಾ ನೋಡಿ ಯಾರಾದರೆ ಅದನ್ನು ಪ್ರಯತ್ನ ಮಾಡೋಕ್ಕೆ ಬಂದರೆ ಅದು ನಿಜವಾಗ್ಲೂ ಪ್ರೀತಿ ಅಲ್ಲ. ಅವನು ಸುಮ್ಮನೆ ಬುರುಡೆ ಬಿಡೋಕ್ಕೆ ಬಂದಿದ್ದಾನೆ, ಅವನು ಹೀರೋ ಆಗೋಕ್ಕೆ ಬಂದಿದ್ದಾನೆ. ಅಂಥ ಹೀರೋಗಳನ್ನ ಯಾವತ್ತೂ ನಂಬೇಡಿ. ಸಿನಿಮಾ ನೋಡಿ ಅದನ್ನೇ ಕಾಪಿ ಮಾಡೋಕ್ಕೆ ಬಂದವನು ಯಾವತ್ತೂ ಹೀರೋ ಆಗೋದಿಲ್ಲ.
ಅವನು ಡೂಪ್ಲಿಕೇಟು, ಅವನು ಯಾವತ್ತೂ ನಂಬೇಡಿ ಅಲ್ವಾ. ಅವನು ಸ್ವಂತ ಬುದ್ಧಿ ಇಲ್ಲ ಅಂತ ಆಯ್ತಲ್ಲ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM. ನಾನು ಶಿವಮೊಗ್ಗದಿಂದ ಫೋನ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವಿಮಲಾ ಅಂತ ಹೇಳಿ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಏನಂತಂದ್ರೆ, ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ತುಂಬಾ ಜನ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಅವಾಗ ನಿಮಗೆ ಅವರಲ್ಲಿ ಇಷ್ಟ ಆಗುವಂತ ಯಾವ್ದಾದ್ರು ಒಂದು ಕ್ವಾಲಿಟಿ ಹೇಳ್ತೀರಾ? ನಮಸ್ಕಾರ ವಿಮಲಾ ಅವರೇ. ನನಗೆ ಇಷ್ಟ ಆಗೋ ಕ್ವಾಲಿಟಿ ಏನು ಅಂದರೆ, ನನಗೆ ಯಾರು ಬಿಸ್ಕೆಟ್ ತಿನ್ಸೋಕ್ಕೆ ಬರಬಾರ್ದು ಅಷ್ಟೇ. ಅರ್ಥ ಆಗಲಿಲ್ವಾ? ಅಂದರೆ ಫಾಲ್ಸ್ನೆಸ್ ಇಷ್ಟ ಆಗಲ್ಲ ನನಗೆ. ಸ್ಟ್ರೈಟಾಗಿರಬೇಕು, ನಿಜ ಮಾತಾಡಬೇಕು. ನನ್ನ ಹತ್ರ ನಾಟಕ ಮಾಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಯಾರಾದರೂ ನೇರವಾಗಿ ಬಂದು ಮಾತಾಡಿದ್ರೆ ಇಷ್ಟ ಆಗುತ್ತೆ. ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಅಭಿಮಾನನ ನನ್ನ ಮುಂದೆ ಚೆಲ್ಲಿದ್ರೆ ನಾನು ಅದನ್ನೇ ವಾಪಸ್ ಕೊಡ್ತೀನಿ. ನಾಟಕ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಾಗ್ಬಿಡುತ್ತೆ. ಫೇಸ್ ರೀಡಿಂಗಲ್ಲಿ ನಾನು ಸ್ವಲ್ಪ ಒಂಥರ ಎಕ್ಸ್ಪರ್ಟೆ.